ಸರ್, ಈ ಸರ್ಕಾರದಲ್ಲಿ ನಿಮ್ಗೆ ಅನುದಾನ ಸಿಕ್ಕಿದ್ಯಾ? ಈ ಬೇರೆ ಪಕ್ಷದವ್ರನ್ನ ಕೂಡ ಸಿದ್ದರಾಮಯ್ಯ ಅವರು ಶಾಸಕರನ್ನು ನೋಡ್ತಿದಾರ? ಸರ್, ಇನ್ನೊಂದು ಏನಾಗಿದೆ, 224 ಕ್ಷೇತ್ರದ ಶಾಸಕರಿಗೆ ಎಲ್ಲರಿಗೂ ತೊಂದರೆನೇ ಇದೆ. ಇವತ್ತು ನಾವು ಕೇಂದ್ರದ ಅನುದಾನಗಳನ್ನ ಸಾಕಷ್ಟು ತಗೊಂಡ್ ಬಂದಿದ್ದೇನೆ ಈ ಕ್ಷೇತ್ರದೊಳಗ. ಈಗ ಅಮೃತ್ ಯೋಜನೆಯಲ್ಲಿ ಸುಮಾರು 250 ಕೋಟಿಗೂ ಅಧಿಕ ಹಣವನ್ನ ಕುಡಿಯ ನೀರಿಗಾಗಿ ಕೊಟ್ಟೂರು ಆಗಿರ್ಬೋದು, ಮರೇಬನಹಳ್ಳಿ ಆಗಿರ್ಬೋದು, ನಂತರ ಹಗರಿಬೊಮ್ಮನಹಳ್ಳಿ ಆಗಿರ್ಬೋದು ತಂದಿದ್ದೆವು. ಮತ್ತೆ ಕೆಲವು ರಸ್ತೆಗಳು ಬೇರೆ ಬೇರೆ ಯೋಜನೆಗಳಲ್ಲಿ KKRDB ನಲ್ಲಿ ತಗೊಂಡಿದ್ದೀವಿ, ಮತ್ತೆ DMF ನಲ್ಲಿ ತಗೊಂಡಿದ್ದೀವಿ, KMRC ನಲ್ಲಿ ತಗೊಂಡಿದ್ದೀವಿ. ಹೀಗಾಗಿ ನಾವು ನಮ್ಮ ಸಮಯವನ್ನು ವ್ಯರ್ಥ ಮಾಡದೆ ಜನರ ನಂಬಿಕೆ ವಿಶ್ವಾಸವನ್ನ ಗಳಿಸ್ಕೊಳ್ಳುವಂತ ಕೆಲಸವನ್ನ ನಾವು ಜನಪ್ರತಿನಿಧಿ ಆದಂಥವ್ರು ನಾವು ಮಾಡಬೇಕಾಗಿರುವಂಥದ್ದು. ನನ್ನ ಕ್ಷೇತ್ರದಲ್ಲಿ ನಾನು ಬೆಳಿಗ್ಗೆ 6 ಗಂಟೆಯಿಂದ 9 ಗಂಟೆವರೆಗೆ ಬೆಳಿಗ್ಗೆ ನಾನು ಬಂದ ಜನಕ್ಕೆ ನಾನು ಮಾತಾಡಿಸಿ ಕಳಿಸುವಂತ ಕೆಲಸವನ್ನು ಮಾಡ್ತೇನೆ. ನಂತರ 10:30 ಆದ ನಂತರ ಮತ್ತೆ ಜನರಿಗೆ ಸುಮಾರು 2 ಗಂಟೆವರೆಗೆ ಮಾತಾಡುವಂತ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಈ ವಾರದಲ್ಲಿ ಎಷ್ಟು ದಿನ ಕ್ಷೇತ್ರದಲ್ಲಿ ಇರ್ತೀರಾ ಸರ್? ಮೋಸ್ಟ್ಲಿ ವಾರದಲ್ಲಿ ನಾನು 1-2 ದಿನ ಎಲ್ಲರೂ ಹೊರಗೆ ಹೋದ್ರೆ ಅದು ಕ್ಷೇತ್ರದ ಕೆಲಸದ ಮೇಲೆ ಓಕೆ. ಎಲ್ಲ ಸಮಯ ನಾನು ಕ್ಷೇತ್ರದಲ್ಲೇ ಕಳಿತೀನಿ, ಜನರ ಮಧ್ಯೆನೇ ಕಳಿತೀನಿ. ಓಕೆ. ಅತಿ ಮುಖ್ಯವಾಗಿ ನನ್ನ ಕ್ಷೇತ್ರಕ್ಕೆ ಇದಾಗಬೇಕು, ಒಂದಷ್ಟು ಆದ್ಯತೆಗಳಿರುತ್ತೆ. ನೀರಾವರಿ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ರಸ್ತೆ ಆಗಿರ್ಬೋದು. ಅತಿ ಮುಖ್ಯವಾದ ಆದ್ಯತೆ ಏನು ಸರ್? ಏನಾಗಬೇಕು ಸರ್ ಈ ಸರ್ಕಾರದಲ್ಲಿ? ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಬೇಕಾಗಿರುವಂಥದ್ದು ಮೊಟ್ಟ ಮೊದಲನೇದಾಗಿ ನಂದಿದುರ್ಗ ಏತ ನೀರಾವರಿ ಯೋಜನೆ ಆಗಬೇಕು. ಎಸ್. ಬಸರ್ಕೋಟ್ ತಾಣದ ಹತ್ರ ಅಲ್ಲಿ ಒಂದು ಏತ ನೀರಾವರಿ ಯೋಜನೆ ಆಗಬೇಕು. ತಮ್ಮರಹಳ್ಳಿಯಲ್ಲಿ ಕುದುರೆ ಕೆನಾಲ್ ಆ ಯೋಜನೆ ಕೂಡ ಮುಂದುವರೆದ ಭಾಗವನ್ನ ಅದು ಕೆಲಸ ಆಗಬೇಕು. ನಂತರ ನಂದಿದುರ್ಗ ಯೋಜನೆ ಆಗಬೇಕು. ನಂತರ ಮರೇಬಿಹಾಳಿ ಏತ ನೀರಾವರಿ ಯೋಜನೆ ಆಗಬೇಕು. ಮತ್ತೆ ಕೊಟ್ಟೂರು ಸೇರಿ 17 ಕೆರೆಗಳಿಗೆ ನೀರು ತುಂಬಿಸುವಂತ ಯೋಜನೆ, ಇದು ಬಹಳ ಮುಖ್ಯವಾಗಿ ಆಗಬೇಕಾಗಿರುವಂಥದ್ದು ಕೂಡ. ಇದು ಬಹಳ ಅವಶ್ಯಕತೆ ಇರುವಂಥದ್ದು. ಹೌದು, ನಾವು ದೂರ ಹೋಗುವಂತ ವಿಚಾರ ಏನಿಲ್ಲ, ಹತ್ರ ಇದೆ ಬ್ಯಾಕ್ ವಾಟರ್ ನಮಗೆ. ಕರೆಕ್ಟ್. ಹಾಗಾಗಿ ಆ ನೀರನ್ನ ಬಳಕೆ ನಮ್ಮ ರೈತರಿಗೆ ಆಗಬೇಕನ್ನುವಂಥದ್ದೇ ನನ್ನ ಕೋರಿಕೆ, ನನ್ನ ಗುರಿನೂ ಅದೇನೆ. ಯಾವತ್ತು ನಾವು ರೈತರ ಯೋಜನೆಗಳನ್ನ ಮಾಡಿಕೊಟ್ಟಾಗ ನಿಜವಾಗ್ಲೂ ನಾವು ಗೆದ್ದು ಸಾರ್ಥಕತೆ ಆಗುವಂತ ಕೆಲಸ ಕೂಡ ಆಗತ್ತೆ. ನಮ್ಮ ಆತ್ಮಪೂರ್ವಕವಾಗಿ ಕೂಡ ನನಗೂ ಖುಷಿನೂ ಆಗತ್ತೆ. ಈ ನಿಟ್ಟಿನಲ್ಲಿ ಸರ್ಕಾರ ಗಮನ ಸೆಳೆಯುವ ಪ್ರಯತ್ನ ಮಾಡಿದಿರಾ ಸರ್? ಖಂಡಿತ. ನಾನು 2-3 ಸಚಿವರುಗಳಿಂದ ಭರವಸೆ ಸಿಕ್ಕಿದೆಯಾ ಸರ್? ಈಗ ನಾನು ಈಗ 3 ಅಸೆಂಬ್ಲಿ ಕರೆದ್ರು ಕೂಡ ಎಲ್ಲಾ ವಿಚಾರವನ್ನು ಇದನ್ನ ನಾನು ಪ್ರಸ್ತಾಪ ಕೂಡ ಮಾಡಿದ್ದೇನೆ. ಓಕೆ. ಸುಮಾರು ನಮ್ಮ ಸಿರಿಗೇರಿ ಅಜ್ಜವರು, ಪರಮ ಪೂಜ್ಯರು ಕೂಡ ಈ ನೀರಾವರಿ ಯೋಜನೆಗಳಿಗೆ ತುಂಬಾ ಆದ್ಯತೆಯನ್ನು ಕೊಟ್ಕೊಂಡು ಬಹಳಷ್ಟು ಅವರ ಕೋರಿಕೆ ರೈತರಿಗೆ ನೀರಾವರಿ ಆಗಬೇಕನ್ನುವಂಥದ್ದು ಕೋರಿಕೆ ಕೂಡ ಇದೆ. ಹಾಗಾಗಿ ಎಲ್ಲ ಪರಮ ಪೂಜ್ಯರು ಕೂಡ ನಮ್ಮ ವಿಧಾನಸಭಾ ಕ್ಷೇತ್ರದೊಳಗ ರೈತರಿಗೆ ನೀರಾವರಿ ಆಗಬೇಕನ್ನುವಂಥದ್ದು, ಅದಕ್ಕೆ ಬಹಳ ಸಪೋರ್ಟ್ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.